ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ 1 ತಿಂಗಳಿನ ಕಂತನ್ನು ಇದೀಗ ಮೇ ತಿಂಗಳಿನಲ್ಲಿ ಜಮಾ ಆಗಿತ್ತು. ಆದರೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ಸೊ ನನಗೆ ಈ ಒಂದು ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗಿರಲಿಲ್ವೋ ಸೊ ಅವರುಗಳು ಈ ಒಂದು ಕೆಲಸವನ್ನು ಕಂಪಲ್ಸರಿ ಇಲ್ಲಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಹಣಗಳು ಇಲ್ಲಿ ಬರೋದಿಲ್ಲ. ಸೊ ಏನೇನು ಅಪ್ಡೇಟ್ ಇದೆ, ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿಗಳು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ 18 ಕಂತಿನ ಹಣವನ್ನು ಇಲ್ಲಿ ನೀಡಲಾಗಿದೆ. ಟೋಟಲ್ ಆಗಿ 36,000 ರೂಪಾಯಿಗಳನ್ನು ನೀಡಲಾಗಿತ್ತು. ಆದರೆ ಇದೀಗ 19ನೇ ಕಂತಿನ ಹಣವೂ ಕೂಡ ಇದೀಗ ಮೇ ತಿಂಗಳಿನಲ್ಲಿ ಜಮಾ ಆಗಿತ್ತು. ಟೋಟಲ್ ಆಗಿ ಇದೀಗ 38,000 ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಇದೀಗ ತಲುಪಿದೆ. ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನನಗೆ ಈ ಒಂದು ಹಣ ಬಂದಿಲ್ಲ ಅಂತ. ಸೊ ಯಾರೂ ಕೂಡ ವರಿ ಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಮೊದಲ ಹಂತದಲ್ಲಿ ಇದೀಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಸೊ ಇದು ಬಂದುಬಿಟ್ಟು ಮೇ 20ನೇ ತಾರೀಕಿನಂದು ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇನ್ನು 2ನೇ ಹಂತದಲ್ಲಿರೋರು ಕೂಡ ಇದೀಗ ಯೋಜನೆ ಹಣ ಇದೀಗ ತಲುಪ್ತಾ ಇದೆ. ಸೊ ಯಾರೂ ಕೂಡ ವರಿ ಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಇನ್ನು ಮೇ ತಿಂಗಳಿನಲ್ಲಿ ಒಂದೇ ಕಂತಿನ ಹಣವನ್ನು ಮಾತ್ರ ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಆ್ಯಂಡ್ ಇನ್ನು ಕೆಲವೊಬ್ರು ಕೇಳ್ತಾ ಇದ್ರಿ, ಸೊ ನನಗೆ ತುಂಬ ಕಂತಿನ ಹಣ ಇದೀಗ ಜಮೆ ಆಗಬೇಕಾಗಿದೆ. ಸೊ ಆ ಎಲ್ಲ ಹಣ ಯಾವಾಗ ಬರುತ್ತೆ, ಸೊ ಏನು ಮಾಡಬೇಕು ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರೆ, ಸೊ ನಿಮಗೆ ಸ್ಕ್ರೀನ್ನಲ್ಲಿಯೂ ಕೂಡ ಒಂದು ನಂಬರ್ನು ಕೂಡ ನಿಮಗೆ ಹಾಕಿದ್ದೀನಿ. ಆ ಒಂದು ನಂಬರ್ಗೆ ನೀವು ಮಿಸ್ ಕಾಲನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಒಂದು ನಂಬರ್ಗೆ ನೀವು ಒಂದು SMS ಅನ್ನು ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಟೈಮ್ನಲ್ಲಿ ನಿಮಗೆ ಅಪ್ಲಿಕೇಶನ್ನ ನಂಬರ್ನ ಒಂದು ಕೊಟ್ಟಿರ್ತಾರೆ, ಅಂದರೆ ಅಕ್ನಾಲಜ್ಮೆಂಟ್ ಒಂದು ನಂಬರನ್ನು. ಆ ಒಂದು ನಂಬರ್ನ ನೀವು ಅಲ್ಲಿ ಮೆಸೇಜನ್ನು ಮಾಡಬೇಕು. ಇಮಿಡಿಯೇಟ್ಲಿ ನಿಮಗೆ ಅಲ್ಲಿ ಒಂದು ರಿಪ್ಲೈ ಕೂಡ ಬರುತ್ತೆ. ಆ್ಯಂಡ್ ಇನ್ನು ನಿಮಗೆ ರಿಪ್ಲೈಲಿ ಏನಾದರೂ ಅಲ್ಲಿ ಫೇಲ್ಡೆಡ್ ಅಥವಾ ಏನಾದರೂ ಎರರ್ ಬಂತು ಅಂತಂದರೆ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದು ಬಿಟ್ಟು ಬೇರೆ ಏನಾದರೂ ಮೆಸೇಜ್ ಬಂತು ಅಂತಂದರೆ ಸೊ ಯಾರೂ ಕೂಡ ವರಿ ಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಅಪ್ಲಿಕೇಶನ್ ಬಂದುಬಿಟ್ಟು ವೆರಿಫಿಕೇಷನಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ಲಿ DBTಗೆ ವರ್ಗಾವಣೆ ಮಾಡಿಬಿಟ್ಟು ನಿಮ್ಮ ಒಂದು ಹಣವನ್ನು ಕೂಡ ಇಲ್ಲಿ ಸರ್ಕಾರ ಜಮೆ ಮಾಡುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಮೇ ತಿಂಗಳಿನ ಒಂದು ಕಂತಾಗಿರುತ್ತೆ. ಸೊ ಇದು ಬಂದುಬಿಟ್ಟು 19ನೇ ತಿಂಗಳಿನ ಒಂದು ಕಂತಾಗಿರುತ್ತೆ. ಸೊ ಇವಾಗ ನಮಗೆ ಬರಬೇಕಾಗಿರೋದು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ ಹಣ. ಆ್ಯಂಡ್ ಈ ಒಂದು ಹಣ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ. ಆ್ಯಂಡ್ ಈ ಒಂದು ಹಣ ಬಂದುಬಿಟ್ಟು ಜೂನ್ ತಿಂಗಳಿನಲ್ಲಿ ಬರಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ. ಆ್ಯಂಡ್ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣದವರೆಗೆ ಬಂದಿತ್ತು ಹಾಗೂ ಕೊನೆಯ ಕಂತು ಯಾವ ಒಂದು ತಿಂಗಳಿನಲ್ಲಿ ಜಮಾ ಆಗಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.